ಮನ್ಯಾಗ ಮಂದಿ ಮಕ್ಕಳು ಅದಾರ, ಅದ್ರ ಬಗ್ಗೆ ಏನು ಮಾತಾಡಬೇಡ, ಅದನ್ನು ಆಮೇಲೆ ಮಾತಾಡೋಣಂತ. ಈಗ ನಿಮ್ಮ ಅತ್ತೆ ಸಾಯಕ ಏನು ನಮ್ಮ ಶ್ವೇತನ ಮೈಯಾಗಿರೋ ದೇವ್ ಕಾರಣನ ಅಥವಾ ಏನು ಅನ್ನೋ ನನಗೂ ಗೊತ್ತಿಲ್ಲ. ಏನು ಅಚಾನಕ್ಕಾಗಿ ನಿಮ್ಮ ಅತ್ತೆ ಸತ್ತಾಳ ಅದನ್ನೆಲ್ಲ ನನಗೂ ನಾನು ಹೆಂಗೆ ಹೇಳವ? ನಾನೇನು ದೇವ್ರ ಹೇಳಕ್ಕ? ನೀನೇ ಹೇಳ, ಒಂದಿಟ್ಟು ತಡ್ಕ ನೋಡೋಣ. ನಿನ್ನ ಗಂಡು ಬರಲಿ, ನಮಗೂ ಏನು ಕೈ ಕಾಲು ಆಡ್ಬಲ್ವ ಯವ. ಎಲ್ಲ ಸರಿ ಹೋತನ್ನತ್ಲಿಗೆನ ಹಿಂಗೆ ಚಲೋ ಆತಂದ್ರಿ ಹೆಂಗೆ ಮಾಡ್ಬೇಕು? ನೀನ ಹೇಳು, ನೀನ ಹೇಳು ಹೋಲಿ. ಈಗ ಏನು ಮಾಡೋಣ? ಇಲ್ಲವ, ಇಲ್ಲ, ಅತ್ತೆಯರು ಹೆಂಗೆ ಸತ್ರು ಅಂತ ನನಗೆ ಗೊತ್ತು. ಈಗ ನಾನು ಒಳಗಿದ್ನಲ್ಲ, ಅವಾಗ ಅತ್ತೆಯರ ಮೈಯಾಗ ಅದ್ದೆವು ಬಂದು ಹೇಳ್ತು, ಯಾರನ್ನು ಈ ಮನೆಗಿರಿ ಯಾರನ್ನೂ ಬಿಡಲ್ಲ, ಅನ್ಯಾಯವಾಗಿ ನಿನ್ನ ತಂದೆ ತಾಯಿ ಕರ್ಸಿ ಎಲ್ಲ ಸಾಯಕ್ಕಂತವ. ನಾನು ಅತ್ತೆಯರನ್ನ ಕಳ್ಕೊಂಡಾಗ ನಿಮ್ಮನ್ನೆಲ್ಲರನ್ನೂ ಕಳ್ಕೊಳಕ್ಕೆ ನಾನು ತಯಾರಿಲ್ಲ. ನೋಡು, ನಮ್ಮ ಹಣೆ ಬರ್ದಾಗ ಸಾವು ಹಿಂಗ ಅಂತಂದು ಬರೆದಿತ್ತು ಅಂದ್ರೆ ಯಾರೇನು ಮಾಡೋಕ್ಕಾಗಿಲ್ಲ. ನೋಡಿ ಶಾರದಾ, ಧೈರ್ಯಗೆಡಬೇಡ, ಧೈರ್ಯವಾಗಿರು. ಇಂಥ ಹೊತ್ತಿನಾಗ ನಾವು ಎಷ್ಟು ಧೈರ್ಯ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದು. ಹೋದ್ರು ತಿಳ್ಕೊಳ್ಳೋಣ. ನಾ ತಿಳ್ಕೊಳ್ಳೋದು ಬೇಡ ಅನ್ನಕತ್ತಿಲ್ಲ. ನೀನ ಹಿಂಗೆ ಗಾಬ್ರಾಗ ನಿಂತಿ ಅಂದ್ರೆ ನಿನ್ನ ಗಂಡಗೆ ಧೈರ್ಯ ಯಾರು ಹೇಳ್ತಾರವ? ನಿನ್ನ ಗಂಡಗೆ ಧೈರ್ಯ ಯಾರು ಹೇಳ್ತಾರ? ತಾಯಿ ತಂದೆ ಕಳ್ಕೊಂಡು ಪಾಪ ಅನಾಥಾಗ್ಯಾನ. ನಾವು ಧೈರ್ಯ ಹೇಳ್ಬೇಕವ, ನಾವು ಧೈರ್ಯ ಹೇಳ್ಬೇಕು. ಎಲ್ಲದಾರಂತ ಕೇಳಿದೆನ? ಅವ್ವ, ಅತ್ತಿಯರ್ಗೆ ಆರಾಮಿಲ್ಲ, ನೀವು ಲಘು ಬರ್ರಿ ಅಂತ ಹೇಳಿನಿ. ನಾನು ಹೆಂಗೆ ಹೇಳವ? ಯಾವ ಬಾಯಿಂದ ಹೇಳಿ? ಅತ್ತಿಯರಿಲ್ಲ, ನೀವು ಬರ್ರಿ ಅಂತ ಹೆಂಗೆ ಹೇಳಿ? ನೀವು ಅರ್ಜೆಂಟ್ ಬರ್ರಿ, ಅತ್ತಿಯರಿಗೆ ಬಹಳ ಆರಾಮಿಲ್ಲ ಅಂತಂದಿನ ಅಷ್ಟ. ಚಲೋ ಕೆಲಸ ಮಾಡಿ ಬರ್ರಿ, ನಿನ್ನ ಗಂಟು ಬರ್ರಿ, ಕಾರಣ ತಿಳ್ಕೊಳ್ಳೋಣ. ನಿಮ್ಮ ಅತ್ತಿಯರು ಹೆಂಗೆ ತಿಳ್ಕೊಂಡ್ರೆ ಅದಕ್ಕೆ ಕಾರಣ ತಿಳ್ಕೊಳ್ಳೋಣವ. ಗಾಬರಿ ಆಗ್ಬೇಡ, ನಡಿ. ಅವ್ವ ಶಾರದಾ, ನಿನ್ನ ಗಂಡು ಬಂದ ತಾಯಿ. ಹೆಂಗವ ಹೇಳಿ? ಯಾವ ಮಹಿಳೆ ಹೇಳವ ನಾನು? ನೀ ಸಮಾಧಾನ ಮಾಡ್ಕೋ, ಹೋಗು. ನೀ ನಿಮ್ಮ ಅತ್ತಿಯರ ಹತ್ರ ಹೋಗು. ನಾ ಎಲ್ಲ ನಿನ್ನ ಗಂಡನ ಕರ್ಕೊಂಡ್ಬರ್ತೀನಿ. ನೀ ನಿಮ್ಮ ಅತ್ತಿಯರ ಹತ್ರ ಹೋಗಿ ಮೊದಲು ಹೇಳ್ತೀನಿ. ಇಲ್ಲ, ನಾ ಇಲ್ಲೇ ಇರ್ತೀನಿ. ಅವ್ರಿಗೇನಾರ ಹೆಚ್ಚು ಕಮ್ಮಿ ಆದ್ರೆ ನಾನಂತರೂ ಬದುಕಿರಲ್ಲ. ಎಲ್ಲರನ್ನು ಕಳ್ಕೊಂಡು ಹಿಂಗ ಒಬ್ಬಕ್ಕೆ ನಿಂತು ಬಿಡ್ತೀನಿ ಅಂತ ಭಯ ಆಗದೆ ದಬ್ಬ ನನಗ. ಈ ದೆವ್ವ ಭೂತ ದೇವ್ರಿದ್ರು ಇಷ್ಟೇ ಕಟ್ಟ ಹಸ ಮೆರಿತಾವು. ದೇವ್ರಿಗೆ ನಿಜವಾಗ್ಲೂ ಅದಾನಪ್ಪ. ನೋಡವ, ದುಷ್ಟಶಕ್ತಿ ಶಿಷ್ಟಶಕ್ತಿ ಎರಡೂ ಇದ್ದೇ ಇರ್ತಾವೆ. ಒಂದು ಒಳ್ಳೇದೈತಂದ್ರೆ ಒಂದು ಕೆಟ್ಟದ್ದು ಇದ್ದ ಇರ್ತೈತಿ. ಹಂಗೆ ನಾವು ಒಳ್ಳೇದನ್ನ ನಂಬ್ತೀವಿ ಅಂದ್ರೆ ಕೆಟ್ಟದ್ದು ಇದ್ದ ಇರ್ತೈತಿ. ಅದು ನಂಬಿಕೆ, ಹೌದು, ನಂಬಿಕೆ ಮ್ಯಾಗ ಹೋಗ್ತೈತಿ. ಆದ್ರೆ ಈಗ ಅಕ್ಕೇನು ಸತ್ತು ಹೋಗ್ಯಾಳಲ್ಲಕ್ಕಿ, ಆದ್ರೆ ಆಕಿಗೆ ಮಾತ್ರ ಆಕಿ ಬರೀ ಇಂಥದ್ದು ಮಾಡ್ತಿದ್ದಿಲ್ಲವ. ಆಕಿ ಮಾಟಗಾರ್ತಿದ್ಲಕ್ಕಿ. ಆಕಿ ಅಂಥದ್ದು ಅದೈತದು. ನೀನು ತಿಳುವಳಿಕೆ ನಿನಗೂ ಇರ್ಬೇಕಿತ್ತು. ಆಕಿಗೆ ನಮ್ಮ ಸುಡಾಕಿನ ಮುಂಚೆಕ ಮಾಟಗಾರ್ತಿ, ಮತ್ತು ಆಕಿಗೆ ಸಾವಿರದಲ್ಲ, ಆಕಿ ಆತ್ಮಕ್ಕೆ ಸಾವಿರಲ್ಲ ಅಂತ ನಿನಗೂ ತಿಳಿಬೇಕಿತ್ತು, ನಿನ್ನ ಗಂಡಗೂ ತಿಳಿಬೇಕಿತ್ತು. ತಪ್ಪು ಮಾಡಿಬಿಟ್ರಿ ನೀವು. ಮಾವರ, ಅತ್ತಿಯರ, ಏನಾತ್ರಿ? ಅವಾಗ ಮುಂಚೆ ಆರಾಮಿದ್ಲಲ್ಲ, ಮಕ್ಕೊಂಡಿದ್ಲ ಆರಾಮ, ಏನಾತ? ರಾತ್ರಿ ನಾನು ಮಾತಾಡ್ಸೀನಿ, ಯಾಕ ಭುಜಾನು ಇದೈತಪ್ಪ ಅಂದಿದ್ದಂತ್ರ ಖರೆ. ಹಿಚ್ಚಗ್ಲೇನವ ಅಂದೆ, ಬೇಡ ಹಿಚ್ಚಗದೇನು ಬೇಡಪ್ಪ, ಮಕ್ಕೋತೀನಿ ಅಂದ್ಲು. ಮಾವರ, ಅತ್ತಿಯರ, ಸೋಮಣ್ಣ ಒಂದಿಟ್ಟು ಸಮಾಧಾನ ಮಾಡ್ಕೋ ಬಾ, ಒಳಗುಂಬ. ಮಾವರ, ನಾನೇನು ಕೇಳಕತ್ತೀನಿ, ನೀವು ಸಮಾಧಾನ ಮಾಡ್ಕೊ ಅಂತ ಯಾಕೆ ಕೇಳಕತ್ತೀರಿ? ಅವೆಲ್ಲದಳ ಏನಾತ ಶಾರದಾ? ಇದಕ್ಕೆ ಹಂಗೆ ಅರ್ಜೆಂಟ್ ಬಾ ಅಂದಿ? ಏನೋ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಿದ್ ನಾನು. ಯವಾ ಬೇ, ಒಂದು ನಿಮಿಷ ನಾ ಹೇಳೋದು ಕೇಳಪ್ಪ, ಹಂಗ್ಯಾಕೆ ಮಾಡ್ತಿ? ಒಳಗೆ ಬಾ, ನಿನಗೆ ಗೊತ್ತಾಗುತ್ತ. ಬಾ, ಇಲ್ಲಿ ನಮ್ಮ ವರ್ಕೋಣಿಗೆ ಹೋಗ್ಬ, ಕರಿಬೇಡ, ಬಾ. ಮಾವರ, ಏನು ಹೇಳಕತ್ತೀರಿ ನೀವು? ಏನು ಹೇಳಕತ್ತೀರಿ? ಯಾಕೆ ಸುಮ್ಮನೆ ಟೆನ್ಷನ್ ಕೊಡಕತ್ತಿ ನೀ ನನಗೆ? ಯಾಕೆ ಟೆನ್ಷನ್ ಕೊಡಕತ್ತಿ ಶಾರದಾ? ಏನಾಗಿತ್ತು ಅವಾಗ? ಎಲ್ಲದಳ ಅವ್ವ? ದವಾಖಾನೆಗದಾಳನ? ಏನಂದ್ರು ಡಾಕ್ಟ್ರು? ಇಲ್ರಿ, ಅತ್ತಿಯರಿಲ್ಲ. ಏನಿನ್ನ ಹುಚ್ಚಿನ ವೈದು ಏನ್ ಮಾತಾಡಕತ್ತಿ? ಅತ್ತಿಯರಿಲ್ಲಂದ್ರ ನೋಡ, ಇಂಥ ವಿಷಯದಾಗ ಎಲ್ಲ ತಮಾಷೆ ಮಾಡಿ ನನ್ಗೆ ಒಟ್ಟ ಸೇರ್ಕೆ ಆಗಿಲ್ಲ. ಹೇಳ್ತೀನಿ ನಾನು ಶಾರದಾ. ಎಲ್ಲದಳ ಮಾವರ? ಆಕಿಗಂಕರ್ ತಲೆ ಬರಬರಿ ಇಲ್ಲ. ಏನಾಗಿದ್ರಿ? ಅವು ಎಲ್ಲದಳ? ಎದಕ್ಕೆ ಹಂಗ ಫೋನ್ ಮಾಡಿದ್ರಿ? ಇಲ್ರಿ ಅಳಿಯಾರ, ಇಲ್ಲ, ಆಕಿ ಕರೆ ಹೇಳಕತ್ತಾಳ. ಯಾಕ ನಿಮ್ಮವರು ನೀವು ಹೋದ್ಮ್ಯಾಗೂ ಎದ್ದೇಳಿಲ್ಲ? ಯಾಕ ಬಾಳತ್ ಬಕ್ಕೊಂಡಾರ? ಎಬ್ಸೋಗವ, ಯಾಕ ಹೇಳ್ವಲ್ರು? ಸುಸ್ತಾಗೈತೆ ನೋಡು ಅಂದೆ. ಹ್ಞೂ ಅಂತ ಹೋಗಿ ಎಬ್ಸಿದ್ರ ಒಟ್ಟ ನಿಮ್ಮವರು ಎದ್ದೇಳಿಲ್ಲ. ಅದಕ್ಕೆ ಮೈ ಮುಟ್ಟು ನೋಡಿದ್ರೆ ಶಾರದಾ, ಮೈ ಎಲ್ಲ ತಣ್ಣಗಾಗಿತ್ತಪ್ಪ, ತಣ್ಣಗಾಗಿತ್ತು. ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗ್ಬಿಟ್ರಪ್ಪ ನಿಮ್ಮವರು. ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗ್ಬಿಟ್ರು. ಅತ್ತಿಯರ, ಏನ್ ಹೇಳಕತ್ತೀರಿ ನೀವು? ಇಲ್ಲ,
ಅದು ಸಾಧ್ಯನೇ ಇಲ್ಲ. ಯಾಕೆ ದೇವ್ರೆ ಅಪ್ಪನು ನನಗೇನು ಹೇಳಾರ್ದ ಹೋದ, ಅವನು ನನಗೇನು ಹೇಳಾರ್ದ ಹೋಗ್ಬಿಟ್ಲ. ಅವ್ವ ಸಮಾಧಾನ ಮಾಡ್ಕೊಳ್ರಿ ಎಳೆಯರ, ಸಮಾಧಾನ ಮಾಡ್ಕೊಳ್ರಿ. ರೀ ನೀವ ಧೈರ್ಯ ತಗೋಬೇಕ್ರಿ, ನೀವ ಧೈರ್ಯ ತಗೋಬೇಕು. ಬರ್ರಿ ನೋಡ್ ಬರ್ರಿ ಅತ್ತೇರ್, ನೋಡ್ ಬರ್ರಿ. ನೀವು ಬರ್ಲಂತ ಕಾಯಕತ್ತಿದ್ದೀವ್ರಿ, ನೀವು ಬರ್ಲಂತ ಕಾಯಕತ್ತೀವಿ. ನಮ್ಗೆ ಕರೆಕ್ಟ್ ಗೊತ್ತಿಲ್ಲ ಅತ್ತೇರಿಗೆ ರಾತ್ರಿ ಏನಾಯ್ತು ಏನು ಅಂತ ಗೊತ್ತಿಲ್ಲ. ಆದ್ರ ರಾತ್ರಿ ಶ್ವೇತಾ ಅವನ ರೂಮ್ನಾಗ ಇದ್ದಿದ್ದಿಲ್ಲ, ಅತ್ತೆಯರ ಜೊತೆಗೂ ಇದ್ದಿದ್ದಿಲ್ಲ. ಆಮೇಲೆ ರಾತ್ರಿ ಎಷ್ಟೊತ್ತಾಗ ಅತ್ತೆಯರ ಜೊತೆ ಮಕ್ಕೊಂಡಳ ಗೊತ್ತಿಲ್ಲ. ನನಗನ್ಸುತ್ತ ಇದ್ರಾಗ ಮಾತುಗತ್ತಿದ. ಸೋಮನಾಥ ಬಂದ್ಯಾಯಪ್ಪ? ಅವ್ವ ಸೋಮು, ಏನ್ ಶಾರದಾ ಇದು? ಏನ್ ತಮಾಷೆ ಮಾಡಕತ್ತೀರ ನೀವು 3 ಮಂದಿ? ನಮ್ಮವ ಇಲ್ಲಿ ಗುಂಡ್ಕಂಡು ನಿಂತಂಗ ಆರಾಮಾಗಿ ನಿಂತಾಳ. ಏನ್ ಮಾತಾಡಕತ್ತೀರಿ ನೀವಿಬ್ರು? ಅಳಿಯರ ನಮಗೂ ನನ್ನ ಕಣ್ಣ ನಂಬಕ್ಕಾಗಲ್ರಿ. ಈಗಿನ ಹೆಣ್ಮಕ್ಳು ಬಂದಿದ್ರು, ಜಗ ಮಾಡಿಸ್ಬೇಕಂದ್ರು. ಅವ್ರು ನೋಡ್ಯಾರ, ನಾವು ನೋಡಿವಿ, ಊರನ್ನ ನೋಡ್ಯಾರ. ಆ ಗೌಡ್ರು ಬಂದಿದ್ರು ನೋಡ್ರಿ. ಅವರು ಯಾರ ಅಂದ್ರಲ್ಲ ಗೌಡ್ರ, ಅವ್ರ ಹೆಸರು ಅಯ್ಯೋ, ಅವ್ರ ಹೆಸರು ಮುತ್ತಣ್ಣ ಗೌಡ್ರು. ಅವರು ನೋಡ್ಯಾರ. ಶಾರದಾ, ಏನ್ ನೀವು 3 ಮಂದಿ ಸೇರಿ ನನ್ನನ್ನೇನು ಜೀವಂತವಾಗಿ ನನ್ನನ್ನೇನು ಸಾಯಿಸ್ಬೇಕಂತ ಮಾಡಿರೇನ? ಇರ್ತಾ ಏನ್ ಮಾಡ್ತಾನೆ ನನ್ನ ಗಂಡ ಅಂತ ನೋಡ್ಬೇಕಂತ ಆಸೆ ನಿನಗ? ರೀ ಇದು ಅತ್ಯಾರಲ್ಲ, ನಂಬಾಡ್ರಿ. ಇದು ಮೋಸ. ನೀವು ನೋಡಕತ್ತೀರ ಸುಳ್ಳು. ಇದು ಅತ್ಯಾರಲ್ಲ. ಇನ್ನ ಈಗ ಕ್ವಾಣ್ಯಾಗ ಮಕ್ಕಂಡಿರ ಅತ್ಯಾರ ಒಮ್ಮಿದ್ದ ಮಕ್ಳೆ ಎದ್ದು ಈಗ ನನಗೂ ಹೆದರಿಕೆ ಹಾಕ್ಯಾರ. ನಿಮ್ಮ ಅವ್ವನ ನಿಮ್ಮ ಅಪ್ಪನೂ ಇಲ್ಲಿ ಸಾಯಕ್ ಕರ್ಸಿದಿ. ಈಗ ನೀನು, ನಿನ್ನ ಗಂಡ, ನಿನ್ನ ಮಗಳು, ನಿನ್ನ ಅತ್ತಿ ಜೊತೆಗೆ ನಿಮ್ಮಿಬ್ರು ತಾಯಿ ತಂದಿನೂ ಸಾಯ್ತಾರ. ಅದ ನೀ ನೋಡು, ನಿನ್ ಕಣ್ಣು ಮುಂದೆ ಸಾಯ್ತೀನಿ ಅಂತ ಹೇಳಿತ್ತು ಇವಕಿ. ಇದು ಅತ್ತೆ ಅಲ್ಲ ರೀ, ಇದು ನಮ್ ಕಾಶಾವತ್ತಿ ಅಲ್ಲ, ಇದು ಮಾತುಗಾರ್ತಿ. ಆಕೆ ಹೆಸರು ತಗೋಬಾರ್ದು ಅಂತ ದೇವ್ರು ಹೇಳಿರಕ್ ನಾ ತಗೊಳಕತ್ತಿಲ್ಲ. ಶಾರದಾ, ಸ್ವಲ್ಪ ಸುಮ್ಮನಿರ್ತೀಯನೋ? ಯಾವ ವಿಷಯದಾಗರ ನೀನ್ ಏನಾರ ಮಾಡು, ಈ ವಿಷಯದ ಸುಳ್ಳು ಹೇಳಿದ್ರೆ ಮಾತ್ರ ನಂಗೆ ತಡ್ಕೊಳಕ್ ಆಗಂಗಿಲ್ಲ. ಅವ್ವ ಈಗ ಏನ್ ಮಾಡಾಕ್ತಾಳ ಗೊತ್ತೇನ? ಏನ್ ಮಾಡಕತ್ತಾಳಪ್ಪ? ಏನಾತ? ಇರ್ಲಿ ಬಿಡು, ಎಷ್ಟಾಗ್ಲಿ ನನ್ನ ಮುತ್ತಿನ ಸಸಿ ಅಲ್ಲ. ಏನ್ ಮಾಡಿದ್ಲು ಸೋಮಣ್ಣ? ಅವ್ವ ನೀ ಆರಾಮದಿಲ್ಬೇ? ನಂಗೇನಾಗೈತಿ, ನಾ ಆರಾಮಾಗಿ ಅದೇನಲ್ಲ. ಸೋಮಣ್ಣ, ನಿಮ್ಮವನ ಮೇಲೆ ಬಹಳ ಪ್ರೀತಿ ಅಲ್ಲ? ಆರಾಮಿಲ್ಲ ಅಂತ ಹೇಳಿಲ್ಲ ನೀನು ಹೆಂಡತಿ? ಯವ್ವ ಹಂಗ್ಯಾಕೆ ಮಾತಾಡಕತ್ತೀವಿ? ಆರಾಮದಿಲ್ಲ? ಏನ್ರ ತ್ರಾಸ ಐತೆನ? ದವಾಖಾನಿಗೆ ಹೋಗಲ್ಲನ? ತ್ರಾಸಾಗಿರೋದು ನನಗಲ್ಲ, ಇನ್ಮೇಲೆ ನಿಮಗೆಲ್ಲರಿಗೂ ತ್ರಾಸ ಆಗುತ್ತಾವ. ನಿಮ್ಮ ಔಷಧಂಗ ಎಲ್ಲರೂ ಸಾಯ್ತೀರಿ. ಅದನ್ನ ನೀನು ನಿನ್ನ ಹೆಂಡತಿ ಸಾಯವರೆಗೂ ನರಳಿ ಸಾಯ್ತೀರಿ. ನಿಮ್ಮನ್ನ ಅಷ್ಟು ಸುಲಭಕ್ಕೆ ಸಾಯಕ್ಕೂ ಬಿಡಲ್ಲ. ಅವ್ವ ಏನಾತು? ಹಿಂಗ್ಯಾಕೆ ಮಾತಾಡಕತ್ತಿ? ನಿನ್ ದನಿಗೇನಾತು? ಅಯ್ಯೋ ರೀ, ನಾನು ನಿಮ್ಗದ ಹೇಳಕತ್ತಿರೋದು, ಅತ್ತಿಯರು ಇಲ್ಲ ನಮ್ಮ ಜೊತೆಗೆ. ಇದು ಅತ್ತಿಯರಲ್ಲ, ಅತ್ತಿಯ ರೂಪದಾಗಿರೋ ಮಾಟಗಾರ್ತಿ. ಅರ್ಥ ಮಾಡ್ಕೊಳ್ರಿ. ನೀವು ಹೆದರಿಸ್ತಾಳ. ಹೆದರ್ಬಾಡ್ರಿ. ಆ ದೇವ್ರು, ನಮ್ಮ ಅತ್ತಿಯರು, ಮಾವಾರು ನಮ್ಮ ಜೊತೆಗದಾರ. ಆ ಧೈರ್ಯದಾಗ ನಿಂತು ಹೆದರ್ಸ್ರಿ ಈಕಿನ. ಈಕಿ ಬರೀ ಕುತಂತ್ರ ಮಾಡ ಕಚ್ಚಡ ಬುದ್ಧಿ ಇರೋ ಮಾಟಗಾರ್ತಿ ಅಷ್ಟ, ದೇವ್ರಲ್ಲ. ನಾನು ಕುತಂತ್ರ ಬುದ್ಧಿ ಇರೋ ಮಾಟಗಾರ್ತಿನ? ಇನ್ನೇನು ನೀನೇನು ದೇವ್ರನ್ಕೊಂಡಿ? ಮೋಸ ಮಾಡಿ ನಮ್ಮ ಅತ್ತಿನ ಸಾಯಿಸಿರ್ಬೋದು. ನಮ್ಮ ಅವ್ವನ್ನಾಗ್ಲಿ, ನಮ್ಮ ಅಪ್ಪನಾಗ್ಲಿ, ನನ್ನ ಗಂಡನ್ನಾಗ್ಲಿ, ನನ್ನ ಮಗಳನ್ನಾಗಿ ಮುಟ್ಟಕ್ಕ ನಿನ್ನನ್ನ ಯಾರನ್ನ ಮುಟ್ಟಕ್ಕೂ ನಾನು ಬಿಡೋದಲ್ಲ. ನೀನು ಮೋಸ ಮಾಡಿ ನಮ್ಮ ಅತ್ತಿ ಸಾಯಿಸಿದಿ. ನಿನಗಷ್ಟು ಧೈರ್ಯ ಇತ್ತಂದ್ರ ನೀನು ನೇರವಾಗಿ ದೇವ್ರ ಜೊತೆ ಹೋರಾಡ್ತಿದ್ದಿ. ಮೋಸ ಮಾಡ್ತಿರ್ಲಿಲ್ಲ ನೀನು.